ಪ್ರತಿಭಾವಂತ ಮಕ್ಕಳಿಗೂ ಮತ್ತು ಪ್ರತಿಭಾವಂತ ಮಾಡ್ತಕ್ಕಂಥ ಆಸಕ್ತಿ ಉಳ್ಳತಕ್ಕಂಥ ಎಲ್ಲ ಪಾಲಕರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಫಿಸಿಕ್ಸ್ ವಾಲಾ ಕೋಚಿಂಗ್ ಸೆಂಟರ್ ನಾವು ಬೀದರ್ದಲ್ಲಿ ತರಬೇಕಾದ್ರೆ ನಮ್ಮ 20-25 ವರ್ಷದಿಂದ ನಮ್ಗೆ ಕನಸಿತ್ತು. ಏನಪ್ಪ ಅಂತಂದರೆ ಬೀದರ್ದಲ್ಲಿ ಏನಾದರೂ ಒಂದು ಒಳ್ಳೆಯ ಎಜುಕೇಷನ್ ತರಬೇಕು, ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು. ನಮಗೇನೂ ಸಿಗಲಿಲ್ಲ. ಆದರೆ ಬೀದರದ ಮಕ್ಕಳಿಗೆ ನಾವು ಇಷ್ಟೊಂದು ಏನೋ ಒಂದು ಎಕ್ಸ್ಪೀರಿಯೆನ್ಸ್ದಲ್ಲಿ ನಮ್ಮ ಹತ್ರ ಏನು ಕಮ್ಮಿ ಇದೆ ಅಂತ ಹುಡುಕಾಡಿ ಬೇರೆಯವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ದಲ್ಲಿ ಅವರವರ ಲಿಮಿಟ್ದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬೀದರ್ ಮಕ್ಕಳಿಗೆ ಒಳ್ಳೆಯ ಎಜುಕೇಷನು ಕೊಡ್ತಾ ಇದ್ದಾರೆ. ಅದರಲ್ಲೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮತ್ತು ಅಫೋರ್ಡೆಬಲ್, ಅಂದರೆ ಯಾರಿಗೆ ಮಕ್ಕಳಿಗೆ ಭಾಳಷ್ಟು ಬಡ ಮಕ್ಕಳಿಗೆ ಜಾಸ್ತಿ ಹಣ ಕೊಟ್ಟು ಓದಿಸೋಕ್ಕೆ ಆಗಲಿಲ್ಲ ಅಂತಂದರೂ ಅವ್ರ ಲಿಮಿಟೇಷನ್ದಲ್ಲಿ ಎಷ್ಟಿತ್ತು ಅಷ್ಟರಲ್ಲೇ ಅವರಿಗೆ ಉನ್ನತವಾದಂಥ ಒಂದು ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿಂದ ಎಲ್ಲ ಬೀದರ್ ಮಕ್ಕಳು ಡೆಲ್ಲಿ ಕಡೆ ಹೋಗಬೇಕು, ಡೆಲ್ಲಿದಲ್ಲಿ ಕೋಚಿಂಗ್ ತಗೋಬೇಕು, ಡೆಲ್ಲಿದಲ್ಲಿ ಆ ಫಿಸಿಕ್ಸ್ ವಾಲ್ ಆಗಲಿ ಮತ್ತೊಂದು ಇನ್ನೊಂದು ಇನ್ನಿತರ ಯಾವ್ಯಾವುದು ಕೋಚಿಂಗ್ ಸೆಂಟರ್ಸ್ ಇದೆ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸಕ್ತಿ ಅಥವಾ ಹುಮ್ಮಸ್ಸು ಇರ್ತಿತ್ತು. ಅದನ್ನೇ ಅದು ಒನ್ ವೇ ಆಗ್ತಿತ್ತು, ಬೀದರ್ ಟು ಡೆಲ್ಲಿ ಇರ್ತಿತ್ತು. ಆದರೆ ಈಗ ನಾವು ನಮ್ಮ ಪ್ರಯತ್ನ ಪಟ್ಟು ನಾವು ಡೆಲ್ಲಿ ಟು ಬೀದರ್ಗೆ ಅದೇ ಫ್ಯಾಕಲ್ಟಿ, ಅದೇ ಸ್ಟಾರ್ ಫ್ಯಾಕಲ್ಟೀಸನ್ನ ನಾವು ಡೆಲ್ಲಿನಿಂದ ಬೀದರ್ಗೆ ತರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೋಸ್ಕರ ಬೀದರ್ನ ಎಲ್ಲ ಬೀದರ್ ಜಿಲ್ಲೆ ಅಲ್ಲದೆ ಇದು ಫಿಸಿಕ್ಸ್ ವಾಲಾ ನಮ್ಮದು ಗುಲ್ಬರ್ಗ ಡಿವಿಷನ್ದಲ್ಲಿ ಇದು ಫಸ್ಟ್ ಟೈಮ್ ನಮಗೆ ಅಲಾಟ್ ಆಗಿರೋದು. ಇದು ನಮ್ಮ ಒಂದು ಪುಣ್ಯನೋ ಅಥವಾ ನಮ್ಮ ಒಂದು ಸದಾವಕಾಶ ನಮಗೆ ಸಿಕ್ಕಿದೆ. ಅದರ ಪ್ರಯುಕ್ತ ಎಲ್ಲ ನಮ್ಮ ಬೀದರ್ನ ಮಕ್ಕಳು ಅಥವಾ ನಮ್ಮ ಒಳ್ಳೆ ಆಸಕ್ತಿ ಉಳ್ತಕ್ಕಂಥ ಎಲ್ಲ ಪಾಲಕರು, ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಆಸಕ್ತಿ ಉಳ್ತಕ್ಕಂಥ ಎಲ್ಲ ಪೇರೆಂಟ್ಸಲ್ಲಿ ಒಂದು ವಿನಂತಿ ಏನಂತಂದರೆ, ಈ ಫಿಸಿಕ್ಸ್ ವಾಲದ ಒಂದು ಸದುಪಯೋಗ ತಾವೆಲ್ಲರೂ ಬಳಸ್ಕೊಂಡು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ನಾಗರಿಕತೆ, ಒಳ್ಳೆಯ ಉನ್ನತ ಇದರಲ್ಲಿ ನಾವು ಇನ್ನೊಂದು 5 ವರ್ಷದಲ್ಲಿ ನಾವು ಬೆಳಕು ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಫಿಸಿಕ್ಸ್ ವಾಲಾನ ಸೆಂಟರ್ನ ಇಲ್ಲಿ ಬೀದರ್ನಲ್ಲಿ ತಂದಿದ್ದೀವಿ. ಆದರೆ ಇನ್ನೊಂದು ಸಲ ಮತ್ತೆ ಪುನಃ ನಾವು ಇದೇ ಕೇಳ್ಕೊಳ್ಳೋದ್ರಿಂದ ಇದರ ಸದುಪಯೋಗ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ಬಿಟ್ಟವರಿಗೆಲ್ಲ, ಶಾಲೆಗೆ ಹೋದವರಿಗೆಲ್ಲ ಇದು ಎಲ್ಲರಿಗೂ ಇದೆ. ಫೌಂಡೇಶನ್ ಕೋರ್ಸ್ ಇದೆ. ಫೌಂಡೇಶನ್ ಅಂದರೆ ಮೊದಲಿಗೆ ಫೌಂಡೇಶನ್ ಅಂದರೆ 8, 9, 10th ಮಕ್ಕಳಿಗೆ ಫೌಂಡೇಶನ್, ಫಸ್ಟ್ ಬೇಸಿಕ್ ತಾವು ಏನಾಗಬೇಕು, ಮುಂದೆ ಏನಿದೆ ಇದರ ಪ್ರಯುಕ್ತ, ಇದರ ಒಂದು ಇಂಪಾರ್ಟೆನ್ಸ್ ಏನದ. 8, 9, 10th ಓದಿದ್ರೆ ಮತ್ತು ಪಿ ಯು ಸಿದಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ. ಪಿ ಯು ಸಿದಲ್ಲಿ KCET ಆಗಲಿ, ನೀಟ್ ಆಗಲಿ, JEE ಆಗಲಿ, ಇದರಲ್ಲಿ ಯಾವ ಥರದ ಒಂದು ಸಿಲೆಬಸ್ ಇರುತ್ತೆ, ಅವರಿಗೆ ಸಂಪೂರ್ಣವಾಗಿ ಇದರ ನಾಲೆಡ್ಜ್ ಕೊಟ್ಟು ಅವರಿಗೆ ಯಾವುದೇ ರೀತಿ ಪರೀಕ್ಷೆದ ಭೀತಿ ಇಲ್ಲದೇ ನಿರ್ಭಯವಾಗಿ ಅವರು ಎಕ್ಸಾಮ್ದಲ್ಲಿ ಅಟೆಂಡ್ ಮಾಡಿ ಅವರ ಒಂದು ನ್ಯಾಷನಲ್ ಲೆವೆಲ್ದಲ್ಲಿ ಅವರ ಹೆಸರು ಮುಂಚೂಣಿದಲ್ಲಿ ಬರಬೇಕನ್ನೋ ಒಂದು ಆಸಕ್ತಿ ನಮ್ಮದದ. ಸೊ ಅದೇ ರೀತಿ ನಾವು ಈ ವರ್ಷ ಶುರು ಮಾಡಿದಾಗ ಅಟ್ಲೀಸ್ಟ್ ನಾವು 30-50 ಮಕ್ಕಳು ಇಂಡಿಯಾ ಲೆವೆಲ್ದಲ್ಲಿ ಫಸ್ಟ್ ಬರಬೇಕನ್ನೋ ಒಂದು ಆಸಕ್ತಿ ನಮ್ಮದದ. ಇದ್ರ ಮೇಲೆ ದೇವರಿದ್ದಾನೆ, ನಮ್ಮ ಶತಪ್ರಯತ್ನ ನಾವು ಮಾಡ್ತೀವಿ. ಅಟ್ಲೀಸ್ಟ್ ಒಂದು 50 ಮಕ್ಕಳಿಗಾದರೂ ನಾವು ಇದು ಬೀದರ್ ಜಿಲ್ಲೆಯಲ್ಲಿ ಅಲ್ಲ, ಸ್ಟೇಟ್ದಲ್ಲಿ ಅಲ್ಲ, ನ್ಯಾಷನಲ್ ಲೆವೆಲ್ದಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕನ್ನೋ ಒಂದು ಆಸೆಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಧನ್ಯವಾದ ಸರ್. ಇದು ಎಷ್ಟು ತಿಂಗಳ ತರಬೇತಿ ಇರುತ್ತೆ ಸರ್ ಕೋರ್ಸು? ಇದು ವರ್ಷ ಎಲ್ಲ ಇರುತ್ತೆ, ಬ್ಯಾಚ್ ವೈಸ್ ಇರುತ್ತೆ, ವರ್ಷ ಎಲ್ಲನೂ ನಿರಂತರ ಇರ್ತದೆ. ಎಲ್ಲ ನಮ್ಮ ಇಲ್ಲಿ ಫೆಸಿಲಿಟೀಸ್, ಈಗ ಇದು ಮೊದಲು ಕುದುರೆ ಫಂಕ್ಷನ್ ಹಾಲ್ ಇತ್ತು, ಅದನ್ನು ನಾವು ಪರಿವರ್ತಿಸಿ ಫಿಸಿಕ್ಸ್ ವಾಲಾ ಕೋಚಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಫಿಸಿಕ್ಸ್ ವಾಲಾದವ್ರದ್ದೇ ಒಂದು ಸ್ಟ್ಯಾಂಡರ್ಡ್ ಇದೆ. ಅಂದರೆ ಇದೇ ಥರ ಇರಬೇಕು, ಇದೇ ಕಲರ್ ಇರಬೇಕು, ಇಂತಿಷ್ಟನೇ ಇರಬೇಕು, ಇಷ್ಟೇ ಸೈಜ್ ಇರಬೇಕು, ಮತ್ತು ಫುಲ್ AC, 100% AC, ಮತ್ತು 24 hours ನಾವು ಲೈಬ್ರರಿ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ವಿತ್ ಸೆಕ್ಯೂರಿಟಿಗೆ ಸರ್. ಅವ್ರು ಹೆಣ್ಮಕ್ಳು ಇರಲಿ, ಗಂಡು ಮಕ್ಕಳು ಇರಲಿ, ಸಪ್ರೇಟಾಗಿ ಹೆಣ್ಮಕ್ಳಿಗೆ, ಸಪ್ರೇಟಾಗಿ ಗಂಡು ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಫುಲ್ಲಿ AC ಇರುತ್ತೆ. ಯಾವುದೇ ಮಗು ಚೆನ್ನಾಗಿ ಓದಬೇಕಂತಂದಾಗ ಅವರು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಬಂದಾಗ ಕಂಫರ್ಟ್ ಅನ್ನಿಸ್ಬೇಕು, ಅವರಿಗೆ ಓದೋದು ಬಿಟ್ಟರೆ ಬೇರೆ ಚಿಂತೆ ಬರಬಾರ್ದು. ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಹೊಟ್ಟೆ ಹರಿಸಿದಾಗ ಅವ್ರಿಗೆ ಏನು ಬೇಕು ಆ ಎಲ್ಲ ಸವಲತ್ತನ್ನು ಕೂಡಿಸಿ ಬರೀ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆನೇ ಚಿಂತೆ ಇರಬೇಕು, ಬೇರೆ ಕಡೆ ಯಾವುದೇ ಗಮನ ಹರಿಸದಂಗೆ ನಾವು ಅಂಥ ಫ್ಯಾಕಲ್ಟೀಸ್
ಈಗ ನಾಳೆ ಇಬ್ಬರು ಸ್ಟಾರ್ ಫ್ಯಾಕಲ್ಟೀಸ್ ಬರ್ತಾಯಿದ್ದಾರೆ. ಅಂದರೆ ಅತ್ಯುನ್ನತ ಆ ಸಬ್ಜೆಕ್ಟ್ದಲ್ಲಿ ಪೂರ್ಣ ಪರಿಣಿತ, ಅಂದರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಓದಿಸಿದ್ರೆ ಎಷ್ಟು ಚೆನ್ನಾಗಿ ತಿಳ್ಕೊತಾರೆ. ಇಲ್ಲಾಂದರೆ ಈ ಸರ್ ಸರಿಯಿಲ್ಲ, ಆ ಸರ್ ಸರಿಯಿಲ್ಲ ಅನ್ನೋ ಒಂದು ಮಾತೇ ಬರೋದಿಲ್ಲ. ಅಷ್ಟೊಂದು ಅವರು ಸೈಕಾಲಜಿಕಲಿ ಪರ್ಫೆಕ್ಟಾಗಿ ಇದ್ದಂಥವ್ರು ಇರ್ತಾರೆ. ಯಾವ ಮಕ್ಕಳಿಗೆ ಯಾವ ಥರ ಹೇಳಬೇಕು, ಈ ಮಕ್ಕಳಿಗೆ ತಿಳಿಲಿಲ್ಲ ಅಂದರೆ ಈ ಥರ ಹೇಳಬೇಕು, ಈ ಥರ ತಿಳಿಲಿಲ್ಲ ಅಂದರೆ ಇನ್ನೊಂದು ಥರ ಹೇಳಬೇಕು. ಬಟ್ ಯಾವುದೇ ಥರ ಹೇಳಿದ್ರೂ ಕೂಡ ಆ ಮಗು ಪರ್ಫೆಕ್ಟ್ ಆಗಬೇಕು. ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಅದು ನಿರ್ಭೀತವಾಗಿ ಹೋಗಿ, ಅಂಜಿಕೆ ಇಲ್ದೇ ಹೋಗಿ, ಇಲ್ಲಾಂದರೆ ನಮ್ಮ ಮಕ್ಕಳು ಯಾವ ಥರ ಹೋಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಅದನ್ನು ಆ ಒಂದು ಚೇಂಜಸ್ ತರಬೇಕು ಬೀದರ್ದಲ್ಲಿ ಅಂತಂದು ಗುಲ್ಬರ್ಗದಲ್ಲೂ ಇಲ್ಲ, ಗುಲ್ಬರ್ಗ ಡಿವಿಷನ್ದಲ್ಲೂ ಇಲ್ಲ. ಇದು ನಾವು ಫಸ್ಟ್ ಕರ್ನಾಟಕದಲ್ಲಿ ಇದು 3ನೇ ಸೆಂಟರ್ ಆಗಿದೆ ಇಡೀ ಕರ್ನಾಟಕದಲ್ಲಿ. ಸೊ ಅದರಿಂದ ಇದರ ಉಪಯೋಗ ಎಲ್ಲರೂ ಬೀದರ್ನ ಮಕ್ಕಳು ಒಂದು ವಿತಿನ್ 1 ಇಯರ್ದಲ್ಲೇ ಇದರ ಚೇಂಜಸ್ ಕಾಣಿಸ್ಬೇಕನ್ನೋ ಆಶಯದಲ್ಲಿ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ ಎಷ್ಟೋ ಜನ ಮಕ್ಕಳಿಗೆ ಓದೋ ಆಸಕ್ತಿ ಜಾಸ್ತಿ ಇದೆ ಸರ್, ಬಟ್ ಅವರು ಬಡ ಕುಟುಂಬನಿಂದ ಬಿಲಾಂಗ್ ಮಾಡ್ತಾರೆ ಸರ್. ಅಂಥವ್ರಿಗೆ ಏನಾದರೂ ತಾವು ಶುಲ್ಕದ ಏನಾದರೂ ರಿಯಾಯಿತಿ ಕೊಡ್ತೀರಾ ಸರ್? ಹೌದು. ಸೊ ಇದ್ರ ಬಗ್ಗೆ ನಾವು ಎಲ್ಲ ಈಗಾಗಲೇ ಎಲ್ಲ ಸ್ಕೂಲಿಗೆ ಹೋಗಿ ಅವರ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ. ಸ್ಕಾಲರ್ಶಿಪ್ ಒಂದು ವೇಳೆ ಬಡತನ ಇದ್ದು ಅವ್ರ ಹತ್ರ ಪ್ರತಿಭೆ ಇದ್ದರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ನಾವು ನಮ್ಮ ವತಿಯಿಂದ ಒಂದೊಂದು ಸ್ಕೂಲಿಂದ ಅಟ್ಲೀಸ್ಟ್ ಒಬ್ಬರಿಗೆ ಇಬ್ಬರಿಗೆ ಒಂದೊಂದು ಸ್ಕೂಲಿಂದ ಹಾಗೆ ಸೆಲೆಕ್ಟ್ ಮಾಡಿದ್ವಿ. ಸುಮಾರು 50ರಿಂದ 60 ಮಕ್ಕಳು ಫ್ರೀಯಾಗಿ ಓದ್ಬೋದು, ಏನು ಒಂದು ನಯ ಪೈಸೆ ಇಲ್ದೇ ಓದಂಥ ಅವಕಾಶ ನಮ್ಮ ಹತ್ರ ಇದೆ. ಡೆಲ್ಲಿ ಇದೆ, ಡೆಲ್ಲಿದು Faculty are the press committee of Bidar. We, the team of Physics Wala Bidar, welcome you for the press meet today for the RM event. From my right to left, this is Mr. Jagdish, our marketing head. Then myself, Prasad Salunke, the co-owner of Physics Wala Bidar. Then we have Nakul sir from Noida, Delhi. He is the regional head of Physics Wala. Then we have Sir Shambhuri Kudre sir, our chairman of Kudre Educational Trust. Then Ashwini madam, the owner of Physics Wala Bidar, and our co-counselor Chaitanya. Okay, I welcome you all, and the next things will be shared to you about a brief introduction of what we are going to do. हमारा जो इवेंट है कल का आरंभ इवेंट, हम लोग जो एक लॉन्च करने वाले हैं, हम लोग बीदर में आए हैं. हम लोग बीदर में आए हैं. Okay, welcome to the press committee. ಆ ಫೆಸಿಲಿಟಿಯನ್ನು ಕೊಡೋಣ, ನಮ್ಮ ಹುಡುಗರನ್ನ ಮುಂದುವರ್ಸೋಣ ಅಂತ ದಿಸ್ ಒನ್ ಸ್ಮಾಲ್ ಏಜ್ ಇಂದ ನಾವು ಬರ್ತಾ ಇದೀವಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಬೇಕು. ನಮ್ಮ ಪೇರೆಂಟ್ಸ್ ಎಲ್ಲರೂ ನಮ್ಮ ಹುಡುಗರಿಗೆ ಸಪೋರ್ಟ್ ಮಾಡಬೇಕು. ಅವರೆಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಇದು ಹುಡುಗರಿಗೆ ಬರುತ್ತೆ. ಮತ್ತೆ ನೀವು ಹೇಳ್ದಂಗೆ ಸರ್, ಒಂದು ಬಡವ ಹುಡುಗರು ಬರ್ತಿರ್ತಾರೆ, ಅವ್ರಿಗೆ ಅವಕಾಶ ಅಂದ್ರೆ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಇರಲ್ಲ. ಅವ್ರ ಹತ್ರ ನಾವು ಹೋಗ್ಬಿಟ್ಟು ಅವ್ರ ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ಎಲ್ಲರಿಗಿಂತ ಒಳ್ಳೆಯ ಹುಡುಗರನ್ನ ಇಲ್ಲಿ ಕರ್ಕೊಂಡ್ಬಿಟ್ಟು ಫ್ರೀ ಕೋಚಿಂಗ್ ಅನ್ನ ಕೊಡ್ತಾ ಇದೀವಿ ಸರ್. PW ಅನ್ಸೆಟ್ ಅಂತ ಅಲಕ್ ಪಾಂಡೆ ಸರ್ ಅನೌನ್ಸ್ ಮಾಡಿದ್ದಾರೆ. 250 crores ಪ್ಲಸ್ ಆಫ್ ಸ್ಕಾಲರ್ಶಿಪ್ ಈ ಎಕ್ಸಾಮ್ ಮೂಲಕ ನಾವು ಕೊಡ್ತಾ ಇದೀವಿ. ಕ್ಯಾಶ್ ಪ್ರೈಸಸ್ ಇರುತ್ತೆ, ಮತ್ತು ಫೆಸಿಲಿಟಿ ಆಗಲಿ, ರೆಸಿಡೆನ್ಷಿಯಲ್ ಆಗಲಿ, ಇದಕ್ಕೆಲ್ಲ ಹೆಲ್ಪ್ ಮಾಡುವಂತ ನಾವು ಫೆಸಿಲಿಟಿ ಕೊಡ್ತಾ ಇದೀವಿ. ಹುಡುಗರಿಗೆ ಬಂದವರಿಗೆಲ್ಲ ನಾವು ಯೂನಿಫಾರ್ಮ್ ನಾವು ಕೊಡ್ತೀವಿ. ಅದೇ ಫೀಸ್ ಅಲ್ಲಿ ಎಲ್ಲಾನು ಬರುತ್ತೆ ಸರ್. ಎಲ್ಲರೂ ಬರಬೇಕು, ಅವ್ರ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು ಸರ್, ಟೀಚರ್ನ ಯೂಸ್ ಮಾಡ್ಕೋಬೇಕು. ಹುಡುಗರು ಒಂದು ಒಳ್ಳೆ ಉದ್ದೇಶದಿಂದ ಬಂದು ಸ್ಟಡಿ ಮಾಡಬೇಕು. ದಿಸ್ ಇಸ್ ದಿ ಓನ್ಲಿ ವಿಷನ್. ಎಸ್ 8 ಫೌಂಡೇಶನ್ ಅಂತಂದ್ರೆ ನಾವು ಏನಾಗುತ್ತೆ, ನಮ್ಮ ಕಡೆ ಸಬ್ಜೆಕ್ಟ್ಸ್ ಎಕ್ಸ್ಟ್ರಾ ಇರುತ್ತೆ, ನಾವು ಲ್ಯಾಂಗ್ವೇಜ್ ಒಂದು ಎಕ್ಸ್ಟ್ರಾ ಕಲಿತಿರ್ತೀವಿ, ಬಟ್ ವಿ ಡೋಂಟ್ ಗೆಟ್ ಟೈಮ್. 2 ವರ್ಷದಲ್ಲಿ ನಾವು ಒಂದು ಎಕ್ಸಾಮ್ ಅನ್ನು ಕ್ವಾಲಿಫೈ ಮಾಡ್ಬೇಕಂದ್ರೆ ಇಟ್ ಇಸ್ ಲೆಸ್ ಟೈಮ್. ಸೊ ಈ 2 ವರ್ಷದಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಕ್ ಬರಲ್ಲ ಅಂತ ನಾವೇನ್ ಮಾಡ್ತಾ ಇದೀವಿ, ಹುಡುಗರನ್ನ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ ಸೇಮ್ NCERT ಸಿಲೆಬಸ್, CBSE ಸಿಲೆಬಸ್ ನಮ್ಗೇನು ಇರುತ್ತಲ್ಲ, ಅದು ಸ್ಟೇಟ್ ಸಿಲೆಬಸ್ ಅನ್ನು ಕಂಪೇರ್ ಮಾಡಿಸ್ಬಿಟ್ಟು ಹುಡುಗರು ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಡಿಯಾ ಲೆವೆಲ್ಗೆ ಏನು ಓದ್ಬೇಕಲ್ಲ 8th 9th 10th ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಫಸ್ಟ್ PU ಸೆಕೆಂಡ್ PU 2 ವರ್ಷ ಅಲ್ಲ 5 ವರ್ಷದ ಪ್ರಿಪರೇಷನ್ ಇತ್ತಂದ್ರೆ ಹುಡುಗರು ನಮ್ದು ಇನ್ನೂ ಒಳ್ಳೆಯಾಗಿ ರ್ಯಾಂಕ್ಸ್ ಅನ್ನ ತರಬಹುದು. ಈ ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಸರ್. ಸೊ ಫೌಂಡೇಶನ್ ಕ್ಲಾಸ್ ಇಸ್ 8th 9th and 10th ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಫಸ್ಟ್ PU ಸೆಕೆಂಡ್ PU ನಮ್ಮ ಕಡೆ ಅಲ್ಲಿ 11th 12th ಅಂತಾರೆ ಡೆಲ್ಲಿಯಲ್ಲಿ, ಬಟ್ ದಿಸ್ ಇಸ್ ಫಸ್ಟ್ PUC and second PUC ಪ್ರಿ ಯೂನಿವರ್ಸಿಟಿ ಕಾಲೇಜ್ ಫಾರ್ ಅಸ್. ಆಫ್ಟರ್ ದಟ್ ಇಲ್ಲಿ ಬಹಳಷ್ಟು ಜನ ನಮ್ಮ ಹತ್ರ ರಿಸಲ್ಟ್ ತಗೊಂಡಿರೋದಿಲ್ಲ, ಒಳ್ಳೆ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ ಇಲ್ಲ, ಏಮ್ಸ್ ಕಾಲೇಜ್ ಸಿಗ್ತಾ ಇಲ್ಲ. ಸೊ ಆ ಏಮ್ಸ್ ಡೆಲ್ಲಿಲಿ ನಮ್ಮ ಹುಡುಗರು ಓದ್ಬೇಕು, ಏಮ್ಸ್ ನಮ್ಮ ಹತ್ರ ದರ್ಭಂಗಲ್ಲಿ ಓದ್ಬೇಕು, ಆ ಟೈಪ್ ಇಲ್ಲ ನಮ್ಗೆ ಬೇಕಂತಂದ್ರೆ ಒಳ್ಳೆ ಒಂದು ರ್ಯಾಂಕ್ 720 ಮಾರ್ಕ್ಸ್ ನೀಟ್ ಏನ್ ಎಕ್ಸಾಮ್ ಇರುತ್ತೆ, ಅದ್ರ ಅಟ್ಲೀಸ್ಟ್ ನೀವು 680 690 ಮಾರ್ಕ್ಸ್ ತಗೊಂಡ್ಬಿಟ್ಟು ಕ್ವಾಲಿಫೈ ಆಗ್ಬೇಕು ಅಂತ ಹುಡುಗರನ್ನ ನಾವು ರೆಡಿ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ, ಫ್ರೀ ಎಜುಕೇಶನ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ. ನಮ್ಮ ಹತ್ರ ಏನಿರುತ್ತೆ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಹುಡುಗರಿಗೆ ಏನಾಗುತ್ತೆ 560 570 ಮಾರ್ಕ್ಸ್ ಹಂಗೆ ಬಂದಿರುತ್ತೆ.
ಬಟ್ ಅವರಿಗೆ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಎಷ್ಟು ಬೇಕಾಗುತ್ತೆ 680 ಪ್ಲಸ್ ಮಾರ್ಕ್ಸ್ ಬೇಕಾಗಿರುತ್ತೆ. ಸೊ ಅದಕ್ಕೇನಾಗುತ್ತೆ, ಅದಕ್ಕೇನು ಸಪೋರ್ಟ್ ಬೇಕು, ಆ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಕ್ಕೆ ಈ ಎಕ್ಸಾಮ್ಸ್ ಅನ್ನ ಆಲ್ರೆಡಿ ಕ್ವಾಲಿಫೈ ಮಾಡಿದವರು ಇಷ್ಟು ಮಾರ್ಕ್ಸ್ ತಗೊಂಡಿದ್ದವರು ಅವರೇ ಅವ್ರಿಗೆ ಕೋಚಿಂಗ್ ಮಾಡ್ತಾರೆ, ಅವ್ರದೇ ನೋಟ್ಸ್ ಹುಡುಗರು ಫಾಲೋ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಬೌಟ್ 25,000 to 30,000 ಕ್ವಶನ್ಸ್ ಪ್ರಾಕ್ಟೀಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಅದ್ ಮಾಡಿದ್ಮೇಲೆ ಅವ್ರಿಗೆ ಏನಾಗುತ್ತೆ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಪ್ರಿಪರೇಷನ್ಸ್ ಇದನ್ನ ಮಾಡಿ 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 ಒಂದ್ ಲೆವೆಲ್ ಹುಡುಗರು ರೆಡಿ ಆದ್ಮೇಲೆ, ಯಾರು ಹುಡುಗರು 12th ಆದ್ಮೇಲೂ ಎಕ್ಸಾಮ್ ಕ್ವಾಲಿಫೈ ಮಾಡಿಲ್ಲ ಅಂತ ಹುಡುಗರು ಮತ್ತೆ ಕೋಚಿಂಗ್ ಕೊಟ್ಬಿಟ್ಟು ನಾವು ಮತ್ತೆ ಅವರಿಗೆ ಇನ್ನೂ ಒಳ್ಳೆ ರ್ಯಾಂಕ್ ಬರಲಿ, ಇನ್ನೂ ಗೌರ್ಮೆಂಟ್ ಟಾಪ್ ಕಾಲೇಜಲ್ಲಿ ಓದ್ಲಿ ಅಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಸರ್. ರಿಪೀಟರ್ ಬ್ಯಾಚ್ ಸರ್, ಪ್ರಾಪರ್ ರಿಪೀಟರ್ ಬ್ಯಾಚ್ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಎಕ್ಸಾಮ್ ಕ್ವಾಲಿಫೈ ಆಗಿಲ್ಲ ಅಂತ ಹುಡುಗರನ್ನ ಮತ್ತೆ ತಗೊಂಡ್ಬಿಟ್ಟು ಮತ್ತೆ ಕೋಚಿಂಗ್ ಕೊಡೋದು. ಸೊ ದಟ್ ಇಸ್ ನಾಟ್ ಡ್ರಾಪರ್ ಆರ್ ರಿಪೀಟರ್ ಬ್ಯಾಚ್. ಸೊ ಟೋಟಲಿ ದೀಸ್ ಆರ್ ದ ಕೋರ್ಸಸ್. ಪ್ಲಸ್ ಇದ್ರ ಜೊತೆ KCET ನೂ ಬರ್ತಾ ಇದೆ ಸರ್. Till now, I guess everything was told. I'll be telling you more extractingly about what exactly how the batches are, ಮತ್ತೆ ಹೇಗೆ ನಡೀತದೆ, ಟೈಮಿಂಗ್ಸ್ ಹೇಗೆ ಇರುತ್ತೆ, that I'll be telling you. ಇವಾಗ ನಮ್ದು 8th 9th 10th this is what is ಫೌಂಡೇಶನ್ ಅಂದ್ರೆ most of the students PUC ಬಂದ್ರು ಸಹ ಒಂದು ಫೋಕಸ್ ಮಾಡಕ್ಕಾಗಲ್ಲ. What they want to become a doctor or an engineer. So we start teaching them from the foundation to get into one zone. ನೀಟ್ ಮಾಡಬೇಕು, ಡಾಕ್ಟರ್ ಆಗಬೇಕಂದ್ರೆ it needs lot of effort. 720 marks is not just in small marks. ಸೊ ಅದಕ್ಕೋಸ್ಕರ ಅದನ್ನ ನಾವು ಫೌಂಡೇಶನ್ ಇಂದಾನೆ ಶುರು ಮಾಡ್ಕೊಂಡು ನೀಟ್ಗೆ ಅಥವಾ JEE ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ 8th 9th 10th ಫೌಂಡೇಶನ್ ಇರೋದ್ರಿಂದ ಸ್ಕೂಲ್ಗೆ ಹೋಗಬೇಕು ಮಕ್ಕಳು, ಮತ್ತೆ ಸಂಜೆ ಬಂದಾಗ ಅಥವಾ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ. ಸೊ ನಾವು ಯೂಶಲಿ ಬೆಳಿಗ್ಗೆ 6 AM to 8 AM one ಬ್ಯಾಚ್ ಇರುತ್ತೆ, ಸಂಜೆ that is in the evening either from 4 to 8 6 o'clock is the second batch. ಇನ್ನು ತುಂಬಾ ಲೇಟ್ ಆಗ್ತಿದೆ ಅಂತ ಮಕ್ಕಳಿಗೂ ಸಹ we have 6 o'clock to 8 o'clock batch, that is in the foundation. And for PUC students we have one session in the morning and one session in the evening. 9 to 1 is one session, then 4 to 8 is the second session. ಸೊ ಈ ಗ್ಯಾಪ್ ಅಲ್ಲಿ ನಾವು ಪಾಠನ ಮಾಡ್ತಿರ್ತೀವಿ. ದೆನ್ ವಾಟ್ ಎವರ್ ದ ಟೈಮ್ ಇಸ್ ಲೆಫ್ಟ್ ಔಟ್, ಆ ಟೈಮಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ನ ಮಾಡಿಸ್ತೀವಿ. ಆ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಲ್ಲೂ ಸಹ ಇಫ್ ಯು ಗೆಟ್ ಸಮ್ ಡೌಟ್ಸ್, we have faculties, like sir told, we have in-house faculties. We have 2 faculties per subject. Like physics we have 2 faculties, biology we have 2 faculties. So you can go ask the teacher and get your doubts solved then and there in the center itself. So we had a vision from our sir to have some education, a quality education in Bidar. So ಅದಕ್ಕೋಸ್ಕರ ನಮ್ಮ ಈ ಹೋಲ್ ಬಿಲ್ಡಿಂಗ್ ನಮ್ಮ ಸ್ವಂತ ಬಿಲ್ಡಿಂಗ್ ಈ ಫಂಕ್ಷನ್ ಹಾಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಇದ್ದಿದ್ದನ್ನ ನಾವು ಚೇಂಜ್ ಮಾಡಿಕೊಂಡು ಇದನ್ನ ಒಂದು ಎಜುಕೇಶನಲ್ ಕ್ಯಾಂಪಸ್ ಅಂತಾನೆ ನಾವು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ. ಸೊ ವಿ ಗೋನಾ ಚೇಂಜ್ ದ ಹೋಲ್ 4th floor ಬಿಲ್ಡಿಂಗ್ ಟು ದ ಫಿಸಿಕ್ಸ್ ವಾಲಾ ಕ್ಲಾಸಸ್. ಸೊ ಫಾರ್ ದಟ್ ರೀಸನ್ ವಿ ವಾಂಟೆಡ್ ಟು ಸ್ಟಾರ್ಟ್ ಸಮ್ವೇರ್. ಆ ಸ್ಟಾರ್ಟ್ನೇ ನಾವು ನಾಳೆ ಮಾಡ್ತಾ ಇದ್ದೀವಿ. ದಟ್ ಈಸ್ ಆನ್ 8th of December, ದಟ್ ಈಸ್ ಆನ್ ಸಂಡೇ. ಸೊ ಎಲ್ಲರೂ ಪ್ಲೀಸ್ ಟೈಮ್ ಮಾಡಿಕೊಂಡು ಈ ಫಂಕ್ಷನ್ಗೆ ಅಟೆಂಡ್ ಮಾಡಿ. ನಮ್ಮ ಆರಂಭವನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಈ ಆರಂಭಕ್ಕೆ ನೀವೆಲ್ಲರೂ ಪ್ಲೀಸ್ ಬಂದ್ಬಿಟ್ಟು ಇಲ್ಲಿ ಏನು ನಡೀತಿದೆ, ಹೇಗೆ ನಡೀತಿದೆ, ಇದನ್ನ ಹೇಗೆ ಚೇಂಜಸ್ ಮಾಡ್ತೀವಿ, ಇವಾಗ ಇರೋ ಬಿಲ್ಡಿಂಗ್ನ ನಾವು ಯಾವ ಥರ ಮುಂದೆ ಚೇಂಜಸ್ ಮಾಡಿಕೊಂಡು ಕ್ಲಾಸಸ್ ಆಗುತ್ತೆ ಅಥವಾ ಲೈಬ್ರರೀಸ್ ಆಗುತ್ತೆ ಅಥವಾ ಯಾವ ಥರ ಫೆಸಿಲಿಟೀಸ್ನ ಕೊಡ್ತಾ ಇದ್ದೀವಿ ಅನ್ನೋದು ಸಹ ನಾವು ನಾಳೆ ಹೇಳ್ಕೊಡ್ತೀವಿ. ಅಷ್ಟಲ್ಲದೆ ನಮ್ಮ ಸ್ಟಾರ್ ಫ್ಯಾಕಲ್ಟೀಸ್ ನಮ್ಮ ಫಿಸಿಕ್ಸ್ನ ಇಡೀ ಇಂಡಿಯಾಲೇ ಎಲ್ಲಕ್ಕಿಂತ ಫೇಮಸ್ ಇರೋ ಅಂತ ಸರ್, ದಟ್ ಈಸ್ ಪ್ರದೀಪ್ ಶೇಖಾವತ್ ಸರ್ ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ದೀಕ್ಷಾ ಮ್ಯಾಮ್, ಶಿ ಈಸ್ ಇನ್ ಬಯಾಲಜಿ ಟೀಚರ್. ಸೊ ಅವ್ರು ಸಹ ನಮ್ಮ ಈ ಆರಂಭ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವ್ರು ಬಂದ್ಬಿಟ್ಟು ಸ್ವತಃ ಅವರೇ ಆಗಿರೋ ಅಂತ ನಮ್ಮ ಫಿಸಿಕ್ಸ್ ವಾಲ ಏನಿದೆ, ಹೇಗಿದೆ, ಹೇಗೆ ನಡೀತದೆ, ಯಾವ ಥರ ಹೈಬ್ರಿಡ್ ಮಾಡೆಲ್ ಇದೆ, ಯಾವ ಥರ ಆಫ್ಲೈನ್ ನಡೀತದೆ, ಅದನ್ನೆಲ್ಲಾನು ನಿಮಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತಾರೆ. ವಿತ್ LED ಎಲ್ಲ ಹಾಕ್ಬಿಟ್ಟು ಪ್ರೆಸೆಂಟೇಷನ್ಸ್ ಎಲ್ಲ ಕೊಟ್ಟು ಲೈವ್ ಕ್ಲಾಸಸ್ ಹೇಗೆ ನಡೀತೆ ಅಂತ ಹೇಳ್ಕೊಡ್ತಾರೆ. ಅಷ್ಟಿಗೆ ಬಿಟ್ಟು ಸಹ ನಮ್ಮ ಹತ್ರ ಇಲ್ಲೇ ಆನ್ಲೈನ್ ಇವೆಂಟ್ ಮುಗ್ದಿದ ತಕ್ಷಣನೇ ಆ ಇವೆಂಟ್ ಡೇಗೋಸ್ಕರ ಅಂತ ಒಂದು ಸ್ಪೆಷಲ್ ಡಿಸ್ಕೌಂಟ್ ಸಹ ನಾವು ಇಟ್ಟಿದ್ದೀವಿ. ಆ ಸ್ಪೆಷಲ್ ಡಿಸ್ಕೌಂಟ್ ಏನು ಅಂದರೆ ನಮ್ಮ 30% ಆಫ್ ಟ್ಯೂಷನ್ ಫೀಸ್ ಮೇಲೆ ನಾವು ಡಿಸ್ಕೌಂಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಆನ್ ದ ಸೇಮ್ ಡೇ. ಅಂದರೆ ನೀವು ಇವೆಂಟ್ ದಿನನೇ ಬಂದು ಇಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ 30% ಆಫ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಫ್ರಮ್ ದ ಸ್ಟಾರ್ ಫ್ಯಾಕಲ್ಟಿ. ನಮ್ಮ ಸ್ಟಾರ್ ಫ್ಯಾಕಲ್ಟಿಯಿಂದ ನಮಗೆ ಸ್ಪೆಷಲ್ ಡಿಸ್ಕೌಂಟ್ನ ಸಿಗ್ತಾ ಇದೆ. ಸೊ ದಯಮಾಡಿ ಎಲ್ಲರೂ ಬನ್ನಿ ಪ್ಲೀಸ್. ಎವ್ರಿವನ್, ವಿ ವೆಲ್ಕಮ್ ಯು ಟು ಕಮ್ ಆ್ಯಂಡ್ ಅಟೆಂಡ್ ದ ಪ್ರೋಗ್ರಾಮ್. ದ ಲ್ಯಾಂಡ್ ಮಾರ್ಕ್ ಈಸ್ ಚಿದ್ರಿ ರೋಡಲ್ಲಿ ಕುದುರೆ ಫಂಕ್ಷನ್ ಹಾಲ್ ನಾವು ಕನ್ವರ್ಟ್ ಮಾಡಿಕೊಂಡು ಕುದುರೆ ಎಜುಕೇಷನಲ್ ಕ್ಯಾಂಪಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಎವ್ರಿವನ್. ಇನ್ ಹೌಸ್ ನಮ್ಮ ಕಡೆ ಇಲ್ಲಿ ಫ್ಯಾಕಲ್ಟಿ ಅವ್ರ ಹತ್ರ ಟ್ರೈನ್ ಆಗಿದ್ದವರು, ಇವ್ರು JEE ನೀಟ್ ಅನ್ನ ಕ್ವಾಲಿಫೈ ಮಾಡಿದವರು, ಇವ್ರ ಎಕ್ಸಾಮ್ ಅನ್ನ ಬರೆದ್ಬಿಟ್ಟು ಪಾಸ್ ಆಗಿದ್ದಾರೆ. ಇಂಥ ಫ್ಯಾಕಲ್ಟಿ ಏನಿರ್ತಾರೆ ಅಲ್ಲೇ ನಾರ್ತ್ ಇಂದ ಬರ್ದಿ ಇಲ್ಲಿ ನಮ್ಮ ಹುಡುಗರಿಗೆ ಟೀಚ್ ಮಾಡ್ತಾರೆ. ಸೊ 2 ಟೈಪಿನ ಫೆಸಿಲಿಟಿ ನಾವು ಹುಡುಗರಿಗೆ ಕೊಡ್ತಾ ಇದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಇದರಲ್ಲಿ ಮಾಡ್ತಾ ಇರೋದನ್ನ ಫಸ್ಟ್ ಟೈಮ್ ನಮ್ಮ ಡಿಸ್ಟಿಕ್ಗೆ ಫಸ್ಟ್ ಟೈಮ್ ಆಗ್ತಾ ಇದೆ ಸರ್. ಮೇನ್ ಫೋಕಸ್ ಇರೋದು JEE ನೀಟ್ JEE ಮತ್ತೆ ಇದು ಇನ್ನೊಂದು ಸರ್, ಈಗ ಫಸ್ಟ್ ಮುಂಚೆ
ಮುಂಚೆ JEE ಮತ್ತೆ ನೀಟ್ ಅಷ್ಟೇ ಇತ್ತು. ಈಗ ಬೀದರಿಂದಾನೇ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಲಾಂಚ್ ಮಾಡ್ಬೇಕಂತಾರೆ ನಮ್ದು ಸೌಭಾಗ್ಯ, ನಮ್ಮ ಕ್ರೌನ್ ಸಿಟಿಯಿಂದ ನಮ್ಮ ಬೀದರಿಂದಾನೇ ಮಾಡ್ತಾ ಇದ್ವಿ. ಫಸ್ಟ್ ಪ್ರೆಸ್ ಮೀಟ್ ಅಲ್ಲೇ ನಾವು ಹೇಳ್ತಾ ಇದ್ದು KCET ಫಿಸಿಕ್ಸ್ ವಾಲ ಲಾಂಚ್ ಮಾಡ್ತಾ ಇದೆ. KCET ದಿಸ್ ಇಸ್ ದ ರಿಯಲ್ ಗುಡ್ ನ್ಯೂಸ್. ನಾವು KCET ಮುಂಚೆ ಫಿಸಿಕ್ಸ್ ವಾಲದಲ್ಲಿ ಕೊಡ್ತಾ ಇದ್ದಿದ್ದಿಲ್ಲ. ನಾವು ರಿಕ್ವೆಸ್ಟ್ ಮಾಡಿ ನಕುಲ್ ಸರ್ ಆಗಲಿ ಇವರೆಲ್ಲರೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು ಸರ್, ಪ್ಲೀಸ್ ನಮ್ಮ KCETಗೂ ನಮ್ಮ ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಹತ್ರ ಬೇಕಾದಷ್ಟು ಚೆನ್ನಾಗಿ ಫೆಸಿಲಿಟಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಫೆಸಿಲಿಟಿ ಇಲ್ಲಿ ಒಂದು ಟಾಪ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಬೀದರ್ ಹುಡುಗರು ಬರಬೇಕು. ನಮ್ಮ ರಿಸಲ್ಟ್ಸ್ ಹೆಂಗಿರುತ್ತೆ, ವಿ ಆರ್ ಡೌನ್ ದೇರ್ ಇಟ್ ದ ಟಾಪ್ 5 ಇಲ್ಲಿ ಬರ್ತಾ ಇಲ್ಲ. ನಾವು ಇನ್ ಬಾಟಮ್ 5 ಬಾಟಮ್ 6 ಇಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಿಲ್ಲ. ವಿ ಶುಡ್ ಕಮ್ ಇನ್ ಟಾಪ್ 5 ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ಅದು ಫಸ್ಟ್ ಟೈಮ್ ಇದೆ. ಆಫ್ಟರ್ ದಟ್ ಸರ್ ಹೇಳ್ದಂಗೆ ವಿ ಶುಡ್ ಕಮ್ ಇನ್ ಟು ದಿ ಟಾಪ್ 50 ರ್ಯಾಂಕ್ಸ್ ಇನ್ ಇಂಡಿಯಾ. ಈ ಉದ್ದೇಶನ ತಗೊಂಡ್ಬಿಟ್ಟು ನಾವು ಬಂದಿದ್ದೀವಿ. ಅದೇ ಉದ್ದೇಶದಿಂದ ಇದು ಸರಿನ ವಿಷನ್ ಅನ್ನು ತಗೊಂಡ್ಬಿಟ್ಟು ಮುಂದುವರಿಸಬೇಕು ಅಂತ ನಾನು ನಮ್ಮ ವೈಫ್ ಅಶ್ವಿನಿ ಕುದ್ರೆ ಅವರು ಇಬ್ರು ಸೇರ್ಬಿಟ್ಟು ಇದೊಂದು ಮಾಡೋಣ. ನಮ್ಮ ಹುಡುಗರ ಹತ್ರ ಟ್ಯಾಲೆಂಟ್ ಇದೆ, ಬಟ್ ಅವರಿಗೆ ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ. ಆ ಫೆಸಿಲಿಟಿ ಕೊಡೋಣ, ನಮ್ಮ ಹುಡುಗರನ್ನ ಮುಂದುವರ್ಸೋಣ ಅಂತ ದಿಸ್ ಒನ್ ಸ್ಮಾಲ್ ಏಜ್ ಇಂದ ನಾವು ಬರ್ತಾ ಇದೀವಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಬೇಕು. ನಮ್ಮ ಪೇರೆಂಟ್ಸ್ ಎಲ್ಲರೂ ನಮ್ಮ ಹುಡುಗರಿಗೆ ಸಪೋರ್ಟ್ ಮಾಡಬೇಕು. ಅವರೆಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಇದು ಹುಡುಗರಿಗೆ ಬರುತ್ತೆ. ಮತ್ತೆ ನೀವು ಹೇಳ್ದಂಗೆ ಸರ್, ಒಂದು ಬಡವರು ಹುಡುಗರು ಬರ್ತಿರ್ತಾರೆ, ಅವ್ರಿಗೆ ಅವಕಾಶ ಅಂದ್ರೆ ಫೈನಾನ್ಷಿಯಲಿ ಅವ್ರಿಗೆ ಸಪೋರ್ಟ್ ಇರಲ್ಲ. ಅವ್ರ ಹತ್ರ ನಾವು ಹೋಗ್ಬಿಟ್ಟು ಅವ್ರ ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ಎಲ್ಲರಿಗಿಂತ ಒಳ್ಳೆಯ ಹುಡುಗರನ್ನ ಇಲ್ಲಿ ಕರ್ಕೊಂಡ್ಬಿಟ್ಟು ಫ್ರೀ ಕೋಚಿಂಗ್ ಅನ್ನ ಕೊಡ್ತಾ ಇದೀವಿ ಸರ್. PW ಅನ್ಸೆಟ್ ಅಂತ ಅಲಕ್ ಪಾಂಡೆ ಸರ್ ಅನೌನ್ಸ್ ಮಾಡಿದ್ದಾರೆ. 250 crores ಪ್ಲಸ್ ಆಫ್ ಸ್ಕಾಲರ್ಶಿಪ್ ಈ ಎಕ್ಸಾಮ್ ಮೂಲಕ ನಾವು ಕೊಡ್ತಾ ಇದೀವಿ. ಕ್ಯಾಶ್ ಪ್ರೈಸಸ್ ಇರುತ್ತೆ ಮತ್ತು ಫೆಸಿಲಿಟಿ ಆಗಲಿ ರೆಸಿಡೆನ್ಷಿಯಲ್ ಆಗಲಿ ಇದಕ್ಕೆಲ್ಲ ಹೆಲ್ಪ್ ಮಾಡುವಂತ ನಾವು ಫೆಸಿಲಿಟಿ ಕೊಡ್ತಾ ಇದೀವಿ. ಹುಡುಗರಿಗೆ ಇಲ್ಲಿ ಬಂದವರಿಗೆಲ್ಲ ನಾವು ಯೂನಿಫಾರ್ಮ್ ನಾವು ಕೊಡ್ತೀವಿ. ಅದೇ ಫೀಸಲ್ಲಿ ಎಲ್ಲಾನು ಬರುತ್ತೆ ಸರ್. ಎಲ್ಲರೂ ಬರಬೇಕು, ಅವ್ರು ಬಂದು ಫೆಸಿಲಿಟಿಯನ್ನು ಯೂಸ್ ಮಾಡ್ಕೋಬೇಕು ಸರ್, ಟೀಚರ್ನ ಯೂಸ್ ಮಾಡ್ಕೋಬೇಕು. ಹುಡುಗರು ಒಂದು ಒಳ್ಳೆಯ ಉದ್ದೇಶದಿಂದ ಬಂದು ಸ್ಟಡಿ ಮಾಡಬೇಕು. ದಿಸ್ ಇಸ್ ದಿ ಓನ್ಲಿ ವಿಷನ್ ಸರ್. ಕ್ಲಾಸ್ 8 to 12 ಎಸ್ 8 ಫೌಂಡೇಶನ್ ಅಂತಂದ್ರೆ ನಾವು ಏನಾಗುತ್ತೆ, ನಮ್ಮ ಕಡೆ ಸಬ್ಜೆಕ್ಟ್ಸ್ ಎಕ್ಸ್ಟ್ರಾ ಇರುತ್ತೆ, ನಾವು ಲ್ಯಾಂಗ್ವೇಜ್ ಒಂದು ಎಕ್ಸ್ಟ್ರಾ ಕಲಿತಿರ್ತೀವಿ, ಬಟ್ ವಿ ಡೋಂಟ್ ಗೆಟ್ ಟೈಮ್. 2 ವರ್ಷದಲ್ಲಿ ನಾವು ಒಂದು ಎಕ್ಸಾಮ್ ಅನ್ನು ಕ್ವಾಲಿಫೈ ಮಾಡ್ಬೇಕಂದ್ರೆ ಇಟ್ ಇಸ್ ಲೆಸ್ ಟೈಮ್. ಸೊ ಈ 2 ವರ್ಷದಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಕ್ ಬರಲ್ಲ ಅಂತ ನಾವೇನ್ ಮಾಡ್ತಾ ಇದೀವಿ, ಹುಡುಗರನ್ನ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ ಸೇಮ್ NCERT ಸಿಲೆಬಸ್ CBSE ಸಿಲೆಬಸ್ ನಮ್ಗೇನು ಇರುತ್ತಲ್ಲ ಅದು ಸ್ಟೇಟ್ ಸಿಲೆಬಸ್ ಅನ್ನ ಕಂಪೇರ್ ಮಾಡಿಸ್ಬಿಟ್ಟು ಹುಡುಗರು ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಡಿಯಾ ಲೆವೆಲ್ಗೆ ಏನು ಓದ್ಬೇಕಲ್ಲ 8th 9th 10th ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಫಸ್ಟ್ PU ಸೆಕೆಂಡ್ PU 2 ವರ್ಷ ಅಲ್ಲ 5 ವರ್ಷದ ಪ್ರಿಪರೇಷನ್ ಇತ್ತಂದ್ರೆ ಹುಡುಗರು ನಮ್ದು ಇನ್ನೂ ಒಳ್ಳೆಯಾಗಿ ರ್ಯಾಂಕ್ಸ್ ಅನ್ನ ತರಬಹುದು. ಈ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ ಸರ್. ಸೊ ಫೌಂಡೇಶನ್ ಕ್ಲಾಸಸ್ 8th 9th and 10th ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಫಸ್ಟ್ PU ಸೆಕೆಂಡ್ PU ನಮ್ಮ ಕಡೆ ಅಲ್ಲಿ 11th 12th ಅಂತಾರೆ ಡೆಲ್ಲಿಯಲ್ಲಿ, ಬಟ್ ದಿಸ್ ಇಸ್ ಫಸ್ಟ್ PUC and second PUC ಪ್ರಿ ಯೂನಿವರ್ಸಿಟಿ ಕಾಲೇಜ್ ಫಾರ್ ಅಸ್. ಆಫ್ಟರ್ ದಟ್ ಇಲ್ಲಿ ಬಹಳಷ್ಟು ಜನ ನಮ್ಮ ಹತ್ರ ರಿಸಲ್ಟ್ ತಗೊಂಡಿರೋದಿಲ್ಲ, ಒಳ್ಳೆ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ ಇಲ್ಲ, ಏಮ್ಸ್ ಕಾಲೇಜ್ ಸಿಗ್ತಾ ಇಲ್ಲ. ಸೊ ಆ ಏಮ್ಸ್ ಡೆಲ್ಲಿಲಿ ನಮ್ಮ ಹುಡುಗರು ಓದ್ಬೇಕು, ಏಮ್ಸ್ ನಮ್ಮ ಹತ್ರ ದರ್ಭಂಗಲ್ಲಿ ಓದ್ಬೇಕು, ಆ ಟೈಪ್ ಎಲ್ಲ ನಮ್ಗೆ ಬೇಕಂತಂದ್ರೆ ಒಳ್ಳೆ ಒಂದು ರ್ಯಾಂಕ್ 720 ಮಾರ್ಕ್ಸ್ ನೀಟ್ ಏನ್ ಎಕ್ಸಾಮ್ ಇರುತ್ತೆ, ಅದ್ರ ಅಟ್ಲೀಸ್ಟ್ ನೀವು 680 690 ಮಾರ್ಕ್ಸ್ ತಗೊಂಡ್ಬಿಟ್ಟು ಕ್ವಾಲಿಫೈ ಆಗಬೇಕು ಅಂತ ಹುಡುಗರನ್ನ ನಾವು ಇಲ್ಲಿ ರೆಡಿ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ, ಫ್ರೀ ಎಜುಕೇಶನ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜ್ ಸಿಕ್ಮೇಲೆ. ನಮ್ಮ ಹತ್ರ ಏನಿರುತ್ತೆ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಹುಡುಗರಿಗೆ ಏನಾಗುತ್ತೆ 560 570 ಮಾರ್ಕ್ಸ್ ಹಂಗೆ ಬಂದಿರುತ್ತೆ, ಬಟ್ ಅವರಿಗೆ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಎಷ್ಟು ಬೇಕಾಗುತ್ತೆ 600 680 ಪ್ಲಸ್ ಮಾರ್ಕ್ಸ್ ಬೇಕಾಗಿರುತ್ತೆ. ಸೊ ಅದಕ್ಕೇನಾಗುತ್ತೆ, ಅದಕ್ಕೇನು ಸಪೋರ್ಟ್ ಬೇಕು ಆ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಕ್ಕೆ. ಈ ಎಕ್ಸಾಮ್ಸ್ ಅನ್ನ ಆಲ್ರೆಡಿ ಕ್ವಾಲಿಫೈ ಮಾಡಿದವರು ಇಷ್ಟು ಮಾರ್ಕ್ಸ್ ತಗೊಂಡಿದ್ದವರು ಅವರೇ ಅವ್ರಿಗೆ ಕೋಚಿಂಗ್ ಮಾಡ್ತಾರೆ, ಅವ್ರದ್ದೇ ನೋಟ್ಸ್ ಹುಡುಗರು ಫಾಲೋ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಬೌಟ್ 25,000 to 30,000 ಕ್ವಶನ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಅದು ಮಾಡಿದ್ಮೇಲೆ ಅವ್ರಿಗೆ ಏನಾಗುತ್ತೆ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಪ್ರಿಪರೇಷನ್ಸ್ ಇದನ್ನ ಮಾಡಿ 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 ಒಂದು ಲೆವೆಲ್ ಹುಡುಗರು ರೆಡಿ ಆದ್ಮೇಲೆ, ಯಾರು ಹುಡುಗರು 12th ಆದ್ಮೇಲೆ ಎಕ್ಸಾಮ್ ಕ್ವಾಲಿಫೈ ಮಾಡಿಲ್ಲ ಅಂತ ಹುಡುಗರು ಮತ್ತೆ ಕೋಚಿಂಗ್ ಕೊಟ್ಬಿಟ್ಟು ನಾವು ಮತ್ತೆ ಅವರಿಗೆ ಇನ್ನೂ ಒಳ್ಳೆ ರ್ಯಾಂಕ್ ಬರಲಿ, ಇನ್ನೂ ಗೌರ್ಮೆಂಟ್ ಟಾಪ್ ಕಾಲೇಜಲ್ಲಿ ಓದಲಿ ಅಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಸರ್. ರಿಪೀಟರ್ ಬ್ಯಾಚ್ ಪ್ರಾಪರ್ ಅವ್ರ ರಿಪೀಟರ್ ಬ್ಯಾಚ್ ಸೇಮ್ 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಎಕ್ಸಾಮ್ ಕ್ವಾಲಿಫೈ ಆಗಿಲ್ಲ ಅಂತ ಹುಡುಗರನ್ನ ಮತ್ತೆ ತಗೊಂಡ್ಬಿಟ್ಟು ಮತ್ತೆ ಕೋಚಿಂಗ್ ಕೊಡೋದು. ಸೊ ದಟ್ ಇಸ್ ನಾಟ್ ಡ್ರಾಪರ್ ಆರ್ ರಿಪೀಟರ್ ಬ್ಯಾಚ್. ಸೊ ಟೋಟಲಿ ದೀಸ್ ಆರ್ ದ ಕೋರ್ಸಸ್ ಪ್ಲಸ್ ಇದ್ರ ಜೊತೆ KCET ಬರ್ತಾ ಇದೆ ಸರ್. अगर मैं बात करूँ फिजिक्स वाला का, तो हर बच्चे की जुबान पर फिजिक्स वाला है, वो फाउंडेशन का बच्चा हो 8th 9th 10th का, या फिर पाठशाला जाने वाला बच्चा हो 11th 12th का, जिसके सपने हैं, जिसको डॉक्टर बनना है, इंजीनियर बनना है, आज फिजिक्स वाला हर फील्ड में है, बच्चों को सपोर्ट कर रहा है. एक ही विजन है अलग सर का. अगर बात करूँ मैं तो क्वालिटी एजुकेशन एक अफोर्डेबल प्राइस में मिलेगी, हर बच्चा पढ़ सके घर बैठे. उसके अगर शहर में फिजिक्स वाला है, पाठशाला है, तो वहाँ के नज़दीकी सेंटर पे जाके वो अपने सपने को पूरा कर सके. तो इसी ड्रीम के साथ में हम बीदर सिटी में आए हैं आप सबके लिए. We required maths, physics, chemistry. For NEET, we required math, physics, chemistry, and bio. Botany and zoology. And also we will include first PUC ಮತ್ತು ಸೆಕೆಂಡ್ PUC ಇಂಗ್ಲಿಷು ಇರುತ್ತೆ. ಇಂಗ್ಲಿಷ್ ಯಾಕಂದ್ರೆ ಮುಂದೆ ಹೋಗ್ಬಿಟ್ಟು ಇವ್ರು ಇಂಟರ್ವ್ಯೂಸ್ ಕೊಡಬೇಕು, ದೊಡ್ಡ ಕಂಪನಿಗೆ ಕೆಲಸ ಮಾಡಬೇಕು, ಅದಕ್ಕೆ ಇಂಗ್ಲಿಷ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಎಕ್ಸಾಮನ್ನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದಿದ್ದರಿಂದ ಆ ಎಕ್ಸಾಮ್ ಅನ್ನು ಹೆಂಗೆ ಕ್ರ್ಯಾಕ್ ಮಾಡಬೇಕು ರಿಲೇಟೆಡ್ ಟು ದಟ್ ಏನು ಇಂಗ್ಲಿಷ್ ಕಲಿಸಬೇಕು ಅದನ್ನು ನಾವು ಕಲಿಸ್ತೀವಿ.
ಸೊ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲೂ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಫಸ್ಟ್ PU ಸೆಕೆಂಡ್ ಇವಾಗ ಸುಮಾರು ಹುಡುಗರು ಕನ್ನಡ ಮೀಡಿಯಂ ಇಂದ PUC ಬಂದಿದ ತಕ್ಷಣ PUC ಅಲ್ಲಿ ಸಡನ್ ಆಗಿ ಇಂಗ್ಲಿಷ್ ಇರುತ್ತೆ. ಸೊ ತುಂಬಾ ಜನ ಕೋಪ್ ಅಪ್ ಮಾಡಕ್ಕಾಗಲ್ಲ. ಆ ಕೋಪ್ ಅಪ್ ಸೆಕ್ಷನ್ಗೋಸ್ಕರ ನಾವು ಒಂದು ಎಕ್ಸ್ಟ್ರಾ ಇಂಗ್ಲಿಷ್ ಕ್ಲಾಸ್ ಸಹ ತಗೋತಾ ಇರ್ತೀವಿ. ಅಂದ್ರೆ ಹುಡುಗರು ಬಂದಿದ ತಕ್ಷಣ ಅವ್ರಿಗೆ ತುಂಬಾ ಇಂಗ್ಲಿಷ್ ತೊಂದರೆ ಆಗಬಾರ್ದು. ಎನಿ ಸ್ಪೆಸಿಫಿಕೇಶನ್ಸ್ ಇನ್ ಇಂಗ್ಲಿಷ್ ವಾಟ್ ಎವರ್ ದ ಯೂನಿಟ್ಸ್ ಆಗಲಿ ಎಲ್ಲಾನು ಏನೇನು ಇಂಗ್ಲಿಷ್ ಅಲ್ಲಿ ಬರುತ್ತೋ ಅದನ್ನೆಲ್ಲಾನು ನಾವು ಇಂಗ್ಲಿಷ್ ಕ್ಲಾಸಲ್ಲಿ ನಾವು ಕವರ್ ಅಪ್ ಮಾಡ್ತೀವಿ.